ಸಿನಿಮಾ ನೋಡ್ಬೋದು. ತುಂಬಾ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಸರ್. ಅಂಡ್ ವಿಶಿಂಗ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಪ್ಲೀಸ್ ಎಲ್ಲ ಏಜ್ ಗ್ರೂಪ್ ಅವರು ಬಂದು ನೋಡಿ. ನಮ್ಮ ಕಾನೂನು ಬಗ್ಗೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಗ್ಗೆ ತುಂಬಾನೇ ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಅಂಡ್ ಐ ಆಮ್ ವಿಶಿಂಗ್ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೊ ಮಚ್. ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ, ಯಾಕಂದ್ರೆ ನಾವು ಬುಕ್ಸ್ ಇಂದಾನು ಓದಿ ತುಂಬಾ ಅರ್ಥ ಮಾಡ್ಕೊಬಹುದು. ಈ ತರ ಸಿನಿಮಾ ಇಂದ ತೋರಿಸಿದಾಗ ನಮ್ಗೆ ಅಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬಾನೇ ಈಸಿ ಆಗುತ್ತೆ. ನನ್ನ ಪ್ರಕಾರ ಬೇಸಿಕ್ ರೂಲ್ ಪ್ರತಿಯೊಂದು ಸಿಟಿಸನಿಗೂ ಗೊತ್ತಿರಬೇಕು. ಸೊ ನಾವು ಅದನ್ನ ಕ್ವೆಶನ್ ಮಾಡಿ ನಮ್ಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು. ಸೊ ಆ ಕಾಂಟೆಂಟ್ ಇಟ್ಕೊಂಡು ಪ್ರತಿಯೊಂದು ಏಜ್ ಗ್ರೂಪ್ ಜನರೇಷನ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾನ ಪೋರ್ಟ್ರೇ ಮಾಡಿ ಇದ್ರಲ್ಲಿ ಎಲ್ಲೂ ಒಂದ್ ಸೆಕೆಂಡ್ ಗೆಸ್ ಮಾಡಕ್ಕಾಗಲ್ಲ ಓಕೆ ಇದು ನೆಕ್ಸ್ಟ್ ಆಗುತ್ತೆ ಅಂತ. ಮತ್ತೆ ಅಟ್ ದಿ ಎಂಡ್ ಆಫ್ ದ ಡೇ ಅನ್ಸುತ್ತೆ ಓಕೆ ಈ ತರ ಆಗ್ಬಾರ್ದಿತ್ತು ಅಂತ. ನಮ್ಗೆ ಕಾನೂನು ಗೊತ್ತಿರ್ಬೇಕು ಅಂತ ಒಂದು ಐಡಿಯಾ ಬರುವಂತ ಕಾನ್ಸೆಪ್ಟ್. ಸೊ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು. ಹೆಸರು ಐಶ್ವರ್ಯ. ಸೊ ಈ ಮೂವಿಯಿಂದ ಏನ್ ಸಿಗುತ್ತೆ ಅಂದ್ರೆ ಒಂದ್ ಮೆಸೇಜು, ಲಾನ ಯಾವತ್ತು ಜಡ್ಜ್ ಮಾಡಬಾರ್ದು ನಾವು ಅಂತ. ಅಂಡ್ ಯಾವ್ದೇ ಕ್ರೈಮ್ ಮಾಡ್ಬೇಕು ಅಂತಂದ್ರೆ ಅದನ್ನ ಅಷ್ಟು ಈಸಿಯಾಗಿ ತಗೊಳ್ಬಾರ್ದು. ಅಂಡ್ ಬಿಫೋರ್ ದಟ್ ನಾವು ಯೋಚನೆ ಮಾಡ್ಬೇಕು ನಾವ್ ಏನ್ ಮಾಡ್ತಾ ಇದೀವಿ ಏನಿಲ್ಲ ಅಂತ. ದ ಮೇನ್ ಕ್ಯಾರೆಕ್ಟರ್ ವಾಸ್ ಎಜುಕೇಟೆಡ್ ಅಂಡ್ ಹಿ ಶುಡ್ ಹ್ಯಾವ್ ಚೂಸನ್ ಬೆಟರ್ ಪ್ರೊಫೆಷನ್ ಚೂಸ್ ಮಾಡ್ಬೇಕಿತ್ತು ಥೀಫ್ ಆಗೋಕ್ಕಿಂತ ಮುಂಚೆ. ಅಂಡ್ ದ ಸ್ಟೋರಿ ಟೆಲ್ಲಿಂಗ್ ವಾಸ್ ಸೋ ಗುಡ್ ಅಂಡ್ ಮೇಕಿಂಗ್ ಸೌಂಡ್ ಎಫೆಕ್ಟ್ಸ್ ಎವ್ರಿಥಿಂಗ್ ಐ ಲವ್ಡ್ ಇಟ್. ತುಂಬಾ ಒಳ್ಳೇದಿದೆ. ಐ ವಿಶ್ ಯು ಮೋರ್ ಲಕ್ ಟು ದಯಾಲ್ ಸರ್. ಅಂಡ್ ಯಾ ದಟ್ಸ್ ಆಲ್. ಥ್ಯಾಂಕ್ ಯು. ಸ್ಟೋರಿ ಲೈನ್ ತಗೊಂಡು ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ನರೇಟ್ ಮಾಡೋದು ಇಸ್ ಲೈಕ್ ಐ ಥಿಂಕ್ ಅವ್ರಿಗಷ್ಟೇ ಬರೋದು ಅಂತ ಅನ್ಸುತ್ತೆ ನನಗೆ. ಇಟ್ ಇಸ್ ರಿಯಲಿ ವೆರಿ ಗುಡ್. ನಂಗೆ ತುಂಬಾ ಇಷ್ಟ ಆಯ್ತು. ಎಮೋಷನಲ್ ಪೋರ್ಷನ್ ಇರ್ಬೋದು ಅಥವಾ ಅವ್ರು ಕೊಡೋ ಮೆಸೇಜ್ ಇಟ್ ವಾಸ್ ರಿಯಲಿ ಗ್ರೇಟ್. ಐ ಥಿಂಕ್ ಆಸ್ ಐ ಆಲ್ವೇಸ್ ಸೇ ಇದು ರಿಮೇಕ್ ತರನೇ ಇಲ್ಲ, ಹೇಳಂಗೆ ಇಲ್ಲ. ಸೊ ಈ ಮೂವಿಗೂ ಸರ್ಗೆ ಅವಾರ್ಡ್ ಬರ್ಲಿ ಅಂತ ಐ ವಿಶ್. ಇದೇ ಒಂದು ಸಿನಿಮಾ 12 ವರ್ಷದಿಂದ ಕನ್ನಡದಲ್ಲಿ ರಿಲೀಸ್ ಆಗಿದೆ. ಎಸ್ ಅದನ್ನೇ ಹೇಳಿದೆ, ಹಗ್ಗದ ಕೊನೆ ಅಂತ ಹೇಳಿದ್ರು. ಸೊ ಅದೇ ಆ ಮೂವಿಗೆ ಸರ್ಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು. ಸೊ ಆ ಮೂವಿಗೆ ಐ ಮೀನ್ ಅದನ್ನ ಮೇಕಿಂಗ್ ವೈಸ್ ಆಗಿರ್ಲಿ ಇನ್ನೆಲ್ಲ ವಿಧಾನದಲ್ಲೂ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಇದು ತಮಿಳಲ್ಲಿ ಇರೋದ್ರಿಂದ ಸೊ ಸರ್ಗೆ ತಮಿಳಲ್ಲೂ ಇದು ಅವಾರ್ಡ್ ಬರ್ಲಿ ಅಂತ ಐ ವಿಶ್. ಬಿಕಾಸ್ ಇಟ್ ಇಸ್ ರಿಯಲಿ ಗುಡ್ ಮೇಕಿಂಗ್ ವೈಸ್. ಎವ್ರಿಥಿಂಗ್ ಇಸ್ ವೆರಿ ನೈಸ್. ಏನು ಪಲ್ಲವಿ ಮ್ಯಾಮ್ ಹಾಡಾಡಿದ್ದಾರೆ. ಲೈಕ್ ದಟ್ ಸಾಂಗ್ ವಾಸ್ ರಿಯಲಿ ಗ್ರೇಟ್. ದಟ್ ಎಮೋಷನಲ್ ಪಾರ್ಟ್ ವಾಸ್ ರಿಯಲಿ ಗುಡ್. ದಟ್ ಮೆಸೇಜ್ ತೋ ಇಟ್ ವಾಸ್ ಲೈಕ್ unspeakable. It was really good. Thank you. ಗೊತ್ತಿದ್ದಂಗೆ ನಿಮ್ಮ ಲೈಫಲ್ಲಿ ಏನಾದ್ರು ನೀವು ಕ್ರೈಮ್ ಮಾಡಿದ್ದೀರಾ ಅಂತ ನಿಮ್ಗೆ ಗೊತ್ತಿದ್ದಂಗೆ ಮಾಡಿದ್ರೆ ಅದರ ಹೇಳ್ಕೊಳ್ಳಿ. ನಾನು ಯಾಕೆ ಕ್ರೈಮ್ ಮಾಡ್ಲಿಕ್ಕೆ? ನನಗೆ ಅವಶ್ಯಕತೆ ಇಲ್ಲ. ನಾನು ಯಾಕೆ ಮಾಡ್ತೀನಿ? ಚಿಕ್ಕ ವಯಸ್ಸಲ್ಲಿ ಒಂದು ಪೆನ್ಸಿಲ್ ರಬ್ಬರ್ ತಗೊಂಡಿರ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ. ದಯಾಲ್ ಪದ್ಮನಾಭನ್ ಸರ್ ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೀನಿ ಕಪ್ಪಟ್ಟಿ ಸಿನಿಮಾದಲ್ಲಿ. ಸೊ ಅವರ ಇಂಟ್ರೆಸ್ಟ್ ಬಗ್ಗೆ ನನಗೆ ಒಂದು ಐಡಿಯಾ ಇತ್ತು, ಅವ್ರು ಯಾವ ಥರ ಸಿನಿಮಾ ಮಾಡ್ತಾರೆ ಅಂತ. ಸೊ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ ದಿಸ್ ಈಸ್ ಅ ಪೊಲಿಟಿಕಲ್ ಕ್ರೈಮ್ ಸಬ್ಜೆಕ್ಟ್. ಇದು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಸ್ಪೆಷಲಿ ಫಸ್ಟ್ ಹಾಫು ಸ್ವಲ್ಪ ಸ್ಲೋ ಆಗಿ ಕೆಲವೊಂದು ರಿವೀಲ್ ಆಗುತ್ತೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಪಿಕಪ್ ಆಗುತ್ತೆ. ಸೊ ಬೇಸಿಕ್ಲಿ ಏನು ಕಂಟೆಂಟ್ ಯೂಸ್ ಮಾಡಿದ್ದಾರೆ ಅಂದರೆ ಒಂದು ಡಿಬೇಟ್ ಥರ ಅಡ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಯಾವುದು ವಿಷಯ ಅಂದರೆ ಈ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಿದೆ, ಅಂದರೆ ಡೆತ್ ಪೆನಾಲ್ಟಿ ಏನೊಂದಿದೆ, ಅದ್ರ ಬಗ್ಗೆ ಒಂದು ಡಿಬೇಟೇಬಲ್ ಥರ ಇವರು ಸೀನ್ಸ್ನ ತೊಗೊಂಡೋಗಿ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಕೆಲವೊಂದು ಪ್ಲಾಟ್ ಟ್ವಿಸ್ಟ್ಗಳು ಬರುತ್ತೆ. ದಟ್ ಈಸ್ ವೆರಿ ಬ್ಯೂಟಿಫುಲ್. ಓವರ್ ಆಲ್ ಇಟ್ಸ್ ಅ ವಂಡರ್ಫುಲ್ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಲಾ ನಾಲೆಡ್ಜಾ ಯಾರು ನನಗ ಅಂದ್ರೆ ಯಾವ ತರ ಅರ್ಥ ಆಗಿಲ್ಲ ನನಗೆ. ಹಾ, ಸೊ ಬೇಸಿಕ್ಲಿ ನಾನು ಅದೇ ಹೇಳ್ದಂಗಲ್ಲ, ಇದು ಒಂದು ಯಾವ್ದು ಇದರಲ್ಲಿ ಟಚ್ ಬೇಸಸ್ ಮಾಡಿದಾರೆ ಅಂದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ವಿಷಯವಾಗಿನೇ ಜಾಸ್ತಿ ಡೆಪ್ತ್ ಆಗಿ ಹೋಗಿರೋದು ಇವರು. ಸೊ ಆ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಿದೆ ಅದು ಸರಿನಾ ತಪ್ಪು ಅನ್ನೋ ಒಂದು ವಾದ ವಿವಾದ ಏನಿದೆಯಲ್ಲ ಅದರ ವಿಷಯವಾಗಿ ಇವರು ಕಂಟೆಂಟ್ ನ ಇವರು ನೀಡ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಏನಂದ್ರೆ ಈಗ ಕೆಲವು ಸಂದರ್ಭದಲ್ಲಿ ಇವಾಗ ನಾವು ಲಾಸ್ಟ್ ಅಲ್ಲಿ ರೆವಲ್ಯೂಷನ್ ಆಗುತ್ತೆ ಈಗ ಸಿನಿಮಾ ಕಥೆಯಲ್ಲಿ ಏನಂದ್ರೆ ಈ ಅವನಿಗೆ ನಿಜವಾಗ್ಲೂ ಆ ಮರಣದಂಡ ಕೊಟ್ಟಿರೋದು ಅದು ನಿಜವಾಗ್ಲೂ ಒಂದು ಜಸ್ಟಿಸ್ ಅನ್ನೋಂತ ಒಂದು ಆ ಕತೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಬಟ್ ಅದೇ ರೀತಿ
ಕೋರ್ಟಲ್ಲಿ ನಿಜವಾಗ್ಲೂ ಅಷ್ಟು ಡೆಪ್ತ್ಗೆ ಹೋಗಿ ಕೆಲವೊಂದು ವಿಷಯಗಳನ್ನ ಅವರು ಚೆಕ್ ಮಾಡ್ತಾರಾ ಬಿಫೋರ್. ಈಗ ಜಸ್ಟ್ ಬಿಕಾಸ್ ನಿಮ್ಗೊಂದು ಲಾ ಅಂಡ್ ಆರ್ಡರ್ ಅಲ್ಲಿ ಈ ಒಂದು ನಿಮ್ಗೊಂದು ಏನಿದೆ ಆಪ್ಷನ್ ಇದೆ ದಟ್ ಯು ಕ್ಯಾನ್ ಗಿವ್ ಎನಿಬಡಿ ಮರಣದಂಡನೆ ಅನ್ನೋ ವಿಷಯವಾಗಿ, ಬಟ್ ಅದರ ಬಗ್ಗೆ ಎಷ್ಟು ಡೆಪ್ತ್ ಆಗಿ ನೀವು ರಿಸರ್ಚ್ ಮಾಡಿ ಅವ್ರು ನಿಜವಾಗ್ಲೂ ಅವರ ಮನಸ್ಥಿತಿ ಹೇಗಿತ್ತು, ಏನಕ್ಕೆ ಕೊಲೆ ಮಾಡಿದ್ರು ಅನ್ನೋ ವಿಷಯವಾಗಿ ಯಾವತ್ತಾದ್ರೂ ಕೆಲವೊಂದ್ಸಲ ಸುಮಾರು ವಿಷಯಗಳು ಹಂಗೆ ಆಗಿದೆ. ಈಗ ನೀವು ಹಳೆ ಡೆತ್ ಪೆನಾಲ್ಟಿ ಅದನ್ನ ನೋಡಿದಾಗ ತುಂಬಾ ಡೆಪ್ತ್ ಅಲ್ಲಿ ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡಿರಲ್ಲ, ಡೈರೆಕ್ಟ್ ಆಗಿ ಡೆತ್ ಪೆನಾಲ್ಟಿ ತಗೊಂಡಿದ್ದಾರೆ. ಸೊ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್ಸ್ ಆಗಿತ್ತು ಆ ಟೈಮಲ್ಲಿ. ಸೊ ಅದ್ರ ಸಲುವಾಗಿ ಇಟ್ ಇಸ್ ಅ ವೆರಿ ಡಿಬೇಟಬಲ್ ಟಾಪಿಕ್ ಅಂಡ್ ಇಟ್ ಇಸ್ ವೆರಿ ಗುಡ್. ಅಂದ್ರೆ ಯಾವುದೇ ಒಂದು ವಿಷಯ ತಗೊಂಡಾಗ ರೈಟ್ ಟು ರಾಂಗ್ ಅನ್ನೋದು ಇದ್ದೇ ಇರುತ್ತೆ. ಈಗ ಒಂದು ಲಾ ಒಂದು ಅಮೆಂಡ್ಮೆಂಟ್ ಮಾಡಿದಾಗ ಯಾರೋ ಕೆಲವೊಂದು ವಿಚಾರಗಳನ್ನ ತಗೊಂಡು ಒಂದು ಅಮೆಂಡ್ಮೆಂಟ್ ಮಾಡಿರ್ತಾರೆ, ಬಟ್ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ರೈಟ್ ಆರ್ ರಾಂಗ್ ಅಂತ ಹೇಗೆ ಡಿಸೈಡ್ ಮಾಡೋಕ್ಕಾಗುತ್ತೆ? ಯಾವುದೇ ಒಂದು ವಿಷಯ ತಗೊಂಡ್ರು ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಅಷ್ಟೇ. ಸಿನಿಮಾ ಚೆನ್ನಾಗಿದೆ. ಆ ಸಿನಿಮಾನ ಬಗ್ಗೆ ಒಂದು ಅವಾರ್ಡ್ ಬರ್ತಕ್ಕಂಥ ಸಿನಿಮಾ ಇದು, ಸ್ಟೇಟ್ ಅವಾರ್ಡ್ ಬರ್ತಕ್ಕಂಥ ಸಿನಿಮಾ. ದಯಾಳ್ ಅವರು ಚೆನ್ನಾಗಿ ಇದು ಮಾಡಿದ್ದಾರೆ. ಈಸ್ ಎ ವೆರಿ ವೆರಿ ಗುಡ್ ಫೋಟೋಗ್ರಾಫರ್ ಅಂಡ್ ಒಳ್ಳೆ ಸೀನ್ ತೆಗೆದಿದ್ದಾರೆ. ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಮೂವಿ ಇದು. 100% ನಾಲೆಜ್ ಇದೆ, ಆದರೆ ಅದನ್ನ ಸ್ಟಡಿ ಮಾಡ್ತಕ್ಕಂಥ ಲಾಯರ್ಗಳು ಬೇಕು, ಸ್ಟಡಿ ಮಾಡ್ತಕ್ಕಂಥ ಜಡ್ಜ್ಗಳು ಬೇಕು. ಸಬ್ಜೆಕ್ಟ್ ವೈಸ್ ಅದನ್ನ ಸ್ಟಡಿ ಮಾಡಿ ಕಾನೂನು ಯಾವ ರೀತಿ ಒಬ್ಬ ಮರಣದಂಡನೆಯನ್ನ ವಿಧಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಇರಬೇಕು. ಆ ಅರಿವು ಇದೆಲ್ಲ ಈ ಸಿನಿಮಾದಲ್ಲಿ ಆ ಅರಿವಿದೆ. ಅದನ್ನ ಲಾಯರ್ಗಳಾಗ್ಲಿ ಮತ್ತೆ ಜಡ್ಜ್ಗಳಾಗ್ಲಿ ಪೊಲೀಸವರಾಗ್ಲಿ ಈ ಸಿನಿಮಾ ನೋಡಿ ತಿಳ್ಕೊಬೇಕು ಅಂತ ನಾನು ಹೇಳ್ತೀನಿ. ಲಾಯರು, ಪೊಲೀಸರು ಮತ್ತೆ ಜಡ್ಜ್ಗಳು ಗೊತ್ತಾಗೋದಿಲ್ಲ ಏನಾಗಿದೆ ಏನು ಎತ್ತ ಅಂದ್ಬಿಟ್ಟು. ನಾನು ಏನು ಹೇಳ್ತೀನಿ ಅದನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಜಡ್ಜ್. ಆದರೆ ಇರ್ತಕ್ಕಂಥ ವಿರೋಧ ಪಕ್ಷದಲ್ಲಿ ಯಾವನು ಇರ್ತಾನೆ ನೋಡಿ ವಾದ ಮಾಡ್ತಾರಲ್ಲ, ಅವನಿಗೆ ಅರಿವು ಮೂಡಿಸ್ಬೇಕು ಜಡ್ಜ್. ಈ ಸಬ್ಜೆಕ್ಟ್ ಚೆನ್ನಾಗಿದೆ, ಇದಕ್ಕೆ ಅವಾರ್ಡ್ ಸಿಗ್ಲಿ ಅಂತ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದು ಚಾನಲ್ ಸೂಪರ್ ಆಗಿದೆ. ದಯಾಲ್ ಅವರಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾರ್ನರಿ ಇದೆ. ಅದೇ ಟೋಟಲ್ ಕ್ಲೈಮ್ಯಾಕ್ಸ್ ಎಕ್ಸ್ಟ್ರಾರ್ನರಿ ಇದೆ. ಒಂದು ಪಾಯಿಂಟ್ ಇದೆ ಡಿಸ್ಕಸ್ ಮಾಡೋಂಥ ಪಾಯಿಂಟ್, ವರ್ಡ್ ಫುಲ್ ಅದು ಬಗ್ಗೆ ಮಾತಾಡಿದ್ರೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಅದೇ ಅದೇ ಆ ಪಾಯಿಂಟ್ ಚೆನ್ನಾಗಿದೆ. ನಾವು ಅನ್ಕೊಂಡಿಲ್ಲ ಈ ತರ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ. ಕ್ಯಾಶುವಲ್ ಆಗಿ ಹೋಗ್ತಾ ಇದೆ ಪಿಕ್ಚರ್ ಫಸ್ಟ್ ಹಾಫ್. ಅದು ಫಸ್ಟ್ ಹಾಫ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೆಕೆಂಡ್ ಹಾಫ್ ಹೋಗ್ತಾ 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 ಕ್ಲೈಮ್ಯಾಕ್ಸ್ ಒಂದು 10 ನಿಮಿಷ ಇದ್ದಾಗ ಒಂದು ಒಳ್ಳೆ ಟ್ವಿಸ್ಟ್ ತಗೊಂಡು ಥಿಂಕ್ ಮಾಡೋ ತರ ಇದೆ ಕ್ಲೈಮ್ಯಾಕ್ಸ್. ಬಟ್ ಡಿಸ್ಕಷನ್ ಆಗಂತ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. It's really motivational movie. It was really good. Everyone should see this film. So I would really appreciate it regarding this story. Thank you. ಸಬ್ಜೆಕ್ಟ್ ಡಿಬೇಟಬಲ್ ಸಬ್ಜೆಕ್ಟ್, ಟೋಟಲ್ ಡಿಬೇಟಬಲ್ ಸಬ್ಜೆಕ್ಟ್. All the best. ಭದ್ರಾವತಿ ಕುಮಾರ್, ಪ್ರೊಡ್ಯೂಸರ್ ಮಾತಾಡ್ತಿದ್ದೀನಿ. ಪ್ರೆಸೆಂಟ್ ರನ್ನಿಂಗ್ ಸಿನಿಮಾ ಮಾಡ್ತಾ ಇದೀನಿ. ಕಂಟೆಂಟ್ ಬೇಕು ಅಂತ ಇದ್ದಾರೆ. ಬ್ಯೂಟಿಫುಲ್ ಕಂಟೆಂಟ್. ಆರ್ಟಿಕಲ್ ಎಲ್ಲೂ ಕೂಡ ಬೋರ್ ಆಗಲ್ಲ. ನಿಮ್ಗೆ ಸಿನಿಮಾ ನೋಡ್ಸ್ಕೊಂಡು ನೀಟಾಗಿ ಹೋಗ್ತಾ ಇದೆ, ಅದ್ಭುತವಾಗಿ ಹೋಗ್ತಾ ಇದೆ ಸಿನಿಮಾ. ದಯವಿಟ್ಟು ಇಂಥ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಬ್ಯೂಟಿಫುಲ್ ಸಿನಿಮಾ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.